ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾರಿ ಪುಣ್ಯ ಪುರುಷನ ಸೌಭಾಗ್ಯ ಅಂತ ಸುಮ್ಮನೆ ಹೇಳಿಲ್ಲ ಕಣ. ನಿಮ್ಮನೆ ಹೆಣ್ಣು ನಮ್ಮನೆಗೆ ಬರ್ತಿದೆ ಅಂದರೆ ಅದು ನಮ್ಮ ಪರಶು ಸೌಭಾಗ್ಯ ಅಲ್ವೇನು? ದೊಡ್ಡ ಮಾತು ಮಾವ, ಬಹು ದೊಡ್ಡ ಮಾತು. ಇದಲ್ವೋ ದೊಡ್ಡ ಮಾತು? ಈಗ ಹೇಳಕ್ ಹೊರಟಿದ್ದೀನಲ್ಲ ಅದು ದೊಡ್ಡ ಮಾತು. ಅರ್ಚಕರು ಸಿಕ್ಕಿದ್ರು, ನಾಳಿದ್ದೆ ಒಳ್ಳೆ ಮುಹೂರ್ತ ಇದೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳಿದ್ದೆ ನಿಶ್ಚಿತಾರ್ಥ ಇಟ್ಕೊಂಡ್ಬಿಡೋಣ. ಮಾವ, ಎಂತ ಖುಷಿ ಸುದ್ದಿ ಹೇಳಿದ್ರಿ ಮಾವ. ಅದೇ ಮುಹೂರ್ತಕ್ಕೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆನೂ ನಾ ಮಾಡ್ಕೊತೀನಿ. ಆ ಕಾರಣಕ್ಕೆ ಕಣೋ ಮುಂಚಿತವಾಗಿ ನಾನೇ ಫೋನ್ ಮಾಡ್ತಿರೋದು. ನೀನು ನಿಶ್ಚಿತಾರ್ಥಕ್ಕೋಸ್ಕರ ಯಾವ ವ್ಯವಸ್ಥೆನೂ ಮಾಡ್ಕೋಬೇಡ. ಯಾಕಂದರೆ ನಿಶ್ಚಿತಾರ್ಥ ನಡೆಯೋದು ನಮ್ಮ ಮನೆಯಲ್ಲಿ. ಅಲ್ಲ ಅದಂಗಾಯ್ತು ಮಾವ, ನಿಶ್ಚಿತಾರ್ಥ ಆಗ್ಬೇಕಾಗಿರೋದು ಹೆಣ್ಣಿನ ಮನೇಲಲ್ವಾ? ಕಂತೆ ಪುರಾಣ ಇಲ್ಲ ಯಾಕೋ ನನಗೆ. ಈಗಾಗಲೇ 2 ಮದುವೆ ಮಾಡಿ ಸುಸ್ತಾಗಿರ್ತೀಯ, ಮತ್ತೆ ನಿನ್ನ ಮೇಲೆ ಭಾರ ಹಾಕೋದು ನನಗಿಷ್ಟ ಇಲ್ಲ. ಅದು ಅಲ್ಲದೆ ದೇವರು ನಮಗೆ ಸಾಕು ಅನ್ನೋಷ್ಟು ಕೊಟ್ಟಿದ್ದಾನೆ ಕಣೋ. ನಮ್ಮ ಸೇವೆನೂ ಇರಲಿ ಸ್ವಲ್ಪ. ಆದರೂ ಶಾಸ್ತ್ರ ಸಂಪ್ರದಾಯ ಅನ್ನೋಂಥದ್ದು ಇರುತ್ತಲ್ಲ ಮಾವ. ನನಗೆ ಎಷ್ಟೇ ಕಷ್ಟ ಇರಲಿ ನಷ್ಟ ಇರಲಿ, ನನ್ನ 4 ಜನ ತಂಗಿರ ಮದುವೆನ ನಾನು ಹೆಂಗೆ ಮಾಡಬೇಕು ಅನ್ಕೊಂಡಿದ್ನೋ ಹಂಗೆ ಮಾಡೇ ಮಾಡ್ತೀನಿ ಮಾವ. ನನಗೆಷ್ಟೇ ಕಷ್ಟ ಬರಲಿ, ನನಗೇನೇ ತೊಂದರೆ ಇರಲಿ, ಆದರೆ ನನ್ನ ತಂಗಿರ ಮದುವೆಗಾಗಲಿ ಅವ್ರ ಬದುಕಿಗಾಗಲಿ ಎಳ್ಳಷ್ಟು ಲೋಪ ಆಗಬಾರ್ದು ಆಟೆ. ಆಯ್ತಪ್ಪ, ಒಂದು ಕೆಲಸ ಮಾಡೋಣ. ಮದುವೆ ಖರ್ಚೆಲ್ಲ ನೀನು ನೋಡ್ಕೊಳ್ಳುವಂತೆ, ಆದರೆ ನಿಶ್ಚಿತಾರ್ಥ ಮಾತ್ರ ನಮ್ಮನೆಯಲ್ಲೇ ಆಗಬೇಕು. ಇದು ನನ್ನ ಆಸೆ ಕಣಪ್ಪ. ಇದ್ರ ಮೇಲೆ ನಿನ್ನಿಷ್ಟ. ಅಯ್ಯಯ್ಯೋ ಹಂಗನ್ಬೇಡಿ ಮಾವ, ನೀವು ಹಾಕಿರೋ ಗೆರೆನ ನಾ ಯಾವ ತನ ದಾಟಿದ್ದೀನ? ನೀವು ಹೆಂಗಂತೀರೋ ಹಂಗೆ. ಈಗ ನೋಡು, ನನ್ನ ಮನ್ಸಿಗೂ ಒಂದು ಸಮಾಧಾನ ಆಯ್ತು. ನಿಶ್ಚಿತಾರ್ಥಕ್ಕೆ ಎಲ್ಲರೂ ಬಂದ್ಬಿಡ್ಬೇಕಪ್ಪ. ನಿಮ್ಮ ಕಡೆಯವ್ರು ಯಾರೇ ಇದ್ರು ಕರ್ಕೊಂಡು ಬಾ, ಅದ್ಧೂರಿಯಾಗಿ ಮಾಡೋಣ. ಆಗ್ಲಿ ಮಾವ, ಸರಿ ಮಡಗ್ತೀನಿ. ಇದೇನ್ ದಣಿ ತೋಟದ ಮನೆಯಾಗೆ ನಿಶ್ಚಿತಾರ್ಥವಾ? ಜಿಂಕೆನ ಹುಲಿ ಇರೋ ಗುಹೆಗೆ ಹುಲಿನೇ ಕರೆಸ್ಕೊತಿದೆ. ಆದರೆ ಬಾಳೆ ಎಲೆನಲ್ಲಿ ಬಾಡ್ ಬೀಳೋದು ಜಿಂಕೆದೆ ಅಂತ ಪಾಪ ಅದಕ್ಕೆ ಗೊತ್ತಿರಲ್ಲ ಕಣ. ಅಬ್ಬಯ್ಯ, ಪಾರು, ರತ್ನ, ರತ್ನವ, ಬನ್ನಿ ಬನ್ನಿ ಬನ್ನಿ, ಒಂದು ಗುಡ್ ನ್ಯೂಸ್ ಐತೆ. ಗುಡ್ ನ್ಯೂಸ್. ಏನ್ ಮಾವ ಅದು? ಅದು ಮಾವ ಫೋನ್ ಮಾಡಿದ್ರು, ನಾಡಿದ್ದೆ ನಿಶ್ಚಿತಾರ್ಥ ಇಟ್ಕೊಳ್ಳೋಣ, ಅದು ನಮ್ಮನೇಲಿ ಇಟ್ಕೊಳ್ಳೋಣ ಅಂದ್ರು. ನಾನು ಎಷ್ಟು ಬೇಡ ಬೇಡ ಅಂದ್ರು, ಒತ್ತಾಯ ಮಾಡ್ಬಿಟ್ಟು ನಮ್ಮನೇಲಿ ನಿಶ್ಚಿತಾರ್ಥ ಮಾಡಮ್ಮ ಅಂತ ಹೇಳಿದ್ರು. ಅದೇಗ್ ಮಾವ, ಹೆಣ್ಣಿನ ಮನೆ ಬಿಟ್ಟು ಗಂಡಿನ ಮನೇಲಿ ನಿಶ್ಚಿತಾರ್ಥ ಮಾಡೋದಕ್ಕೆ ನಾನಂತೂ ಒಪ್ಕೊಳ್ಳಲ್ಲ. ಹೇ ಪಾರು, ಅನ್ನ ನೇರವಾಗಿ ಹೇಳಿದ್ರೆ ಮಾವನ್ ಹೊಂದ್ಕೊಳಕಿಲ್ವೇ? ಅನ್ನ ನಾನು ಆಮ್ಯಾಕ್ ಮಾತಾಡಿ ಇಲ್ಲೇ ಆಗತ್ತಾರ ಮಾತಾಡ್ತೀನಿ ಬಿಡು. ಆದ್ರೆ ವಿಷಯ ಅದಲ್ಲ. ವಿಷಯ ಏನಪ್ಪಾ ಅಂದ್ರೆ ನಾಡಿದ್ದೆ ನಿಶ್ಚಿತಾರ್ಥ. ಬಾ ಮಕ್ಕಳವಾ. ಏ ನಮ್ಮ ಅಪ್ಪ ಎಲ್ಲಿ? ಡ್ಯಾಡಿ, ನಾನು ಇಲ್ಲೇ ಅವನೇ. ಯೋ ಮಂಕ್ರಪ್ಪ, ಸಂಕ್ರಪ್ಪ, ಅಲ್ಲ ನಿನ್ ಸಾಕ್ ಕೊಡು ಪರವಾಗಿಲ್ಲ, ಆದ್ರೆ ಎದೆ ಬಡ್ತಾನೆ ನಿಂತೋಗೋತರ ಸಾಕ್ ಕೊಡ್ಬೇಡ. ಏನಪ್ಪಯ್ಯ ಇದು ನಿನ್ ವೇಷ? ಅಲ್ಲ, ಇದು ನಿಜವಾಗ್ಲೂ ನಮ್ಮಪ್ಪಯ್ಯನೇನಾ? ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬಿಫೋರ್ ಅಂಡ್ ಆಫ್ಟರ್ ಮೇಕ್ ಓವರ್ ಹಾಕ್ತಾರಲ್ಲ ರೀಲ್ಸ್ ಅಲ್ಲಿ, ಹಂಗಿದೆ ಇದು. ಏ ಅದು ರೀಲ್ ಅಲ್ಲ ಕಣವ, ಇದು ರಿಯಲ್. ಹೇಳವ ಹೆಂಗೈತೆ ನನ್ನ ಹೊಸ ಲುಕ್ಕು? ಓ ಅಲೆಲೆಲೆಲೆ, ಬಾಯ್ನಾಗ ಇಂಗ್ಲಿಷ್ ಬೇರೆ ಬತ್ತೈತೆ. ಅಲ್ಕಣಪ್ಪಯ್ಯ, ನಿನ್ ನೋಡಿ ಬೋ ಖುಷಿ ಆಗ್ಬಿಡ್ತಪ್ಪಯ್ಯ. ನೀನ್ ಯಾವಾಗ್ಲೂ ಹಿಂಗೆ ಇರ್ಬೇಕು. ಅಲ್ಲ, 1 ತಿಂಗಳಿಂದೆ ನೀನೇನಾ ಕುಡಿದ್ಬಿಟ್ಟು ಬೀದಿಲ್ ಬಿದ್ದಿದ್ದು ಅಂತ ಯೋಚನೆ ಮಾಡಿದ್ರೆ ನಂಗೆ ನಂಬಕ್ಕೆ ಹಾಕಿಲ್ಲಪ್ಪಯ್ಯ. ಪಾರು ನೋಡ್ದ, ನಮ್ಮ ಅಪ್ಪಯ್ಯನ ಕುಡ್ತಾ ಬಿಡಿಸಿ ಯಾವ ಮಠಕ್ಕೆ ತಂದ್ಬಿಟ್ಟೆ ನೀನು. ಅಯ್ಯಯ್ಯೋ, ಕುರ್ತಾ ಬಿಡ್ಸಿದ್ ನಾನೇ, ಆದ್ರೆ ಡ್ರೆಸ್ ಸೆನ್ಸ್ ನಂದಲ್ಲ. ಇದೆಲ್ಲ ನಂದೇ ಕಣವ. ಇನ್ಯಾಕೆ ನಾನು ಹಿಂಗೆ ಒಳ್ಳೆ ಜಮೀನ್ದಾರ ಕಂಡಂಗ್ ಕಾಣ್ತೀಯ. ನಿನ್ ಹಿಂಗ್ ನೋಡಿ ಸಾನೆ ವರ್ಷ ಆಗ್ಬಿಟ್ಟಿತ್ತು.
ಅಂದ್ರೆ ಮಾವಯ್ಯ ಮೊದಲು ಹಿಂಗೆ ಇದ್ರಾ? ಏ ಇದಕ್ಕಿಂತ ಬೋಸ್ ಅಂದಾಗಿದ್ರು, ನಾವು ಮುಂಚೆ ಬೋಸ್ ಅಂದಾಗಿದ್ವಂತೆ. ಆದ್ರೆ ನಮ್ಮ ಅವ್ವನ ದುರ್ಬುದ್ಧಿಯಿಂದ ಅವಳ ಜೊತೆಗೆ ಎಲ್ಲ ಹೊಂಟೋಯ್ತು. ಏ ಶಿವ, ಪಾರವ ಹೇಳಿಲ್ವಾ ನಿನ್ ಮೂಗಿನ ನೇರಕ್ಕೆ ಮಾತಾಡಂಗಿಲ್ಲ ಅಂತ? ಹೊಸಿ ನಾಲಿಗೆ ಬಿಗಿ ಹಿಡ್ಕೊಂಡು ಮಾತಾಡ. ಆಯ್ತಾಯ್ತಾಯ್ತಾಯ್ತು, ಇವಾಗ ಜಗಳ ಆಡ್ಬೇಡಿ. ಅಪ್ಪಯ್ಯ, ನೀನ್ ಹಿಂಗಿದ್ರೇನೆ ಚಂದ. ನೀನ್ ಹಿಂಗಿದ್ರೆ ನಂಗೆ ಖುಷಿ ಆಯ್ತದೆ. ಅಪ್ಪಯ್ಯ, ನೀನ್ ನೆಮ್ಮದಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂದ್ರೆ ಏನ್ ಬೇಕಾ ಕೇಳು, ಮಾಡಮ್ಮ. ಗುಡ್ ಬಾಯ್. ಎಲ್ಲ ಶಿವು, ನಾಡಿದ್ದು ನಿಶ್ಚಿತಾರ್ಥ ಅಲ್ವೇ? ಒಳ್ಳೇದಾಗ್ಲಿ, ನನ್ ಕಂದ ನೆಮ್ಮದಿಯಾಗಿ ಬದುಕ್ಲಿ. ಎಲ್ಲ ಒಳ್ಳೆ ದಿನನೇ ಬರ್ತವೆ. ಇನ್ಮುಂದೆ ಹಂಗೆ ಇದ್ರೆ ಸಾಕಪ್ಪ. ಎಲ್ಲ ಹಂಗೆ ಇರ್ತೈತೆ, ನೀನ್ ಆರಾಮಾಗಿರು. ಮೊದಲು ತುಂಬ ಚೆನ್ನಾಗಿದ್ರು, ಆದರೆ ಅತ್ತೆ ಜೊತೆನೇ ಎಲ್ಲ ಹೋಯ್ತು ಅಂದರು. ಮಾವನ ಹಿಂದಿನ ರಹಸ್ಯನೇ ತುಂಬ ಇದೆ ಅಂದ್ಕೊಂಡ್ರೆ ಇಲ್ಲಿ ಮನೆ ರಹಸ್ಯನೇ ತುಂಬ ಇರೋ ಹಾಗಿದೆಯಲ್ಲ. ಈ ಪಾಪ ನನ್ನ ಮಗ ಸೀನಾ ಬೇರೆ ಫೋನ್ ತಗೊಂಡು ಟಾಯ್ಲೆಟ್ ಹೋಗ್ಬಿಟ್ರೆ 2 ಗಂಟೆ ಬರೋಕ್ಕಿಲ್ಲ. ಅದೇನು ನೋಡ್ಕೊಂಡು ಕುಂತಿರ್ತಾನೋ, ಏನು ಕರ್ಮನೋ. ಈ ಸೊಳಿಲಿ ನೀರಿಗೇನಾರ ಕೈ ಹಾಕಿರೆ ಕಳ್ಳೆ ನಡ್ಗೋಗ್ತೈತೆ. ಮಗ ಹೆಂಗವ್ವ ತೊಳ್ಕೊಳ್ಳೋದು? ಅಯ್ಯೋ, ಶಿವನೇ ನಡ್ಗೋಗ್ತಾಯ್ತಲ್ಲವ್ವ. ಸೆಟತ್ಕೊಂಡು ಹೋಯ್ತೀನಿ ಅನ್ಸ್ತೈತೆ. ಅಪ್ಪ, ಇಲ್ಲೇ ಹಿಂಗೆ ನಾ ಕಾಶ್ಮೀರದಲ್ಲೆಲ್ಲ ಜನ ಅದು ಹೆಂಗ್ ಬದುಕ್ತಾರೋ ಯವ್ವ. ಲೀಲಾ, ನಾನು ಎಷ್ಟೇ ಹೇಳಿದ್ರು ನೀನು ಬುದ್ಧಿ ಕಲಿತಾ ಇಲ್ಲ ಅಲ್ಲ? ಕಲಿಸ್ತೀನಿ. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲಿಲ್ಲ ಅಲ್ಲ? ಅದೇನೇ ಖುಷಿ ನಿನಗೆ ಇನ್ನೊಬ್ರು ಸಂಸಾರ ಹಾಳು ಮಾಡೋದ್ರಲ್ಲಿ? ಅಹಂಕಾರ, ದೌಲತ್ತು ನಿನ್ನೆತ್ತಿಗೇರಿದೆ. ಇದೇ ಕೊನೆ ಸರಿ. ಇದಕ್ಕೂ ನೀನೇನಾದರೂ ಮಾತು ಕೇಳಲಿಲ್ಲ ಅಂದರೆ ಕೋಳಿ ಕತ್ತು ಹಿಸಕ್ದಂಗೆ ಹಿಸ್ಕಾಕ್ಬಿಡ್ತೀನಿ ನಿನ್ನ ಕತ್ನ. ಇನ್ನೂ ನೀನು ಬುದ್ಧಿ ಕಲೀಲಿಲ್ಲ ಅಂದರೆ ಈ ನಿನ್ನ ಕೆಟ್ಟ ಬುದ್ಧಿನೇ ನಿನ್ನ ಹಾಳು ಮಾಡುತ್ತೆ, ತಿಳ್ಕೊ. ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು, ಆ ಬುದ್ಧಿ ಯಾವಾಗಲೂ ನಿನ್ಗಿರ್ಬೇಕು. ಏನು? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ